ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ನಮೋ ನಾರಾಯಣ. ಕ್ಲಿಪ್ ನೋಡಿದೀರಾ ಅಂದ್ರೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ನಾನು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಇವಾಗ BTM ಲೇಔಟ್, ನಾನಿರೋದು BTM ಲೇಔಟ್ ಅಲ್ಲಿ. ಇವಾಗ BTM ಲೇಔಟ್ ಇಂದ ಹೊರಡ್ತಾ ಇದೀನಿ, ಅಂದ್ರೆ BTM ಸೆಕೆಂಡ್ ಸ್ಟೇಜ್ ಇಂದ. ಇವಾಗ ನಾನು ಇಲ್ಲಿಂದ ನಡ್ಕೊಂಡು ಹೋಗಿ ಉಡುಪಿ ಉಪಹಾರ ಹತ್ರ ಬಸ್ ಹತ್ಬೇಕು. ನೀವು ಎಲ್ಲರಿಗೂ ಗೊತ್ತಿರುತ್ತೆ, ಉಡುಪಿ ಗಾರ್ಡನ್ ಅಂತಾನೆ ಫೇಮಸ್. ಉಡುಪಿ ಉಪಹಾರ ಹತ್ರ ಬಸ್ ಹತ್ಬೇಕು. ಹೋಗಿ 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 ಸಾಕಾಗ್ತದೆ ನಡೆದ. ಅದು ಎಷ್ಟು ದೂರ ಅಂತ ನಡೀತಾರೆ ನಡೆಯೋದು ಅಂತ. ಅಯ್ಯಪ್ಪ, ಸಾಕಾಗೋಯ್ತು. ಅಲ್ಲ, ಈ ಗೌರ್ಮೆಂಟ್ ಅವರು ಏರಿಯಾದಿಂದ ಏರಿಯಾಗೆ ಬಸ್ ಬಿಡ್ತಾರೆ. ಅದೇ ತರ ರೋಡ್ ಇಂದ ರೋಡ್ಗೆ ಬಸ್ ಬಿಟ್ಟಿದ್ರೆ ಚೆನ್ನಾಗಿರೋದು. ನಮ್ಮಂತ ಸೋಂಬೇರಿಗಳಿಗೆ ಸ್ವಲ್ಪ ಹೆಲ್ಪ್ ಆದ್ರೂ ಆಗೋದು. ಆರಾಮಾಗಿ ನಡ್ಕೊಂಡು ಹೋಗೋದ್ಕಿನ್ನ ಬಸ್ಸಲ್ಲಿ ಹೋಗ್ಬಿಡ್ಬೋದಾಗಿತ್ತು. ಏನಂತೀರಾ? ಹೌದಲ್ವಾ? ಇವಾಗ ಉಡುಪಿ ಗಾರ್ಡನ್ ತನಕ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಪರವಾಗಿಲ್ಲ, ಇವಾಗ ಹೊರಟ್ಬಿಟ್ಟಿದೀನಿ, ಏನ್ ತೊಂದ್ರೆ ಇಲ್ಲ. ಹೆಂಗೋ ಆರಾಮಾಗಿ ಹೋಗ್ತಿದ್ದೀನಲ್ಲ. ಸೊ ಇವಾಗ ಇವಾಗ ಯಾವ ಕಡೆ ಹೊರಟಿದೀನಿ ಆ ಜಾಗದ ಬಗ್ಗೆ ಹೇಳ್ತೀನಿ. ಫಸ್ಟ್ ಕೇಳಿಸ್ಕೊಬಿಡಿ. ನೋಡಿ, ನಾನು ಹೋಗ್ತಿರೋದು ಶ್ರೀ ಕೋದಂಡರಾಮ ದೇವಸ್ಥಾನ, ಈಜಿಪುರದಲ್ಲಿ ಇರುವಂತದ್ದು. ಅದು ದೇವಸ್ಥಾನ ಇರೋದು ಈಜಿಪುರದಲ್ಲಿ. ದೇವಸ್ಥಾನದ ಹೆಸರು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಂತ. ನಾನು BTM ಇಂದ ಹೋಗ್ತಿರೋದ್ರಿಂದ ನನ್ಗೆ 412 ಬಸ್ ಸಿಗುತ್ತೆ, ಇಲ್ಲಾಂದ್ರೆ 214. ಅಂದ್ರೆ 214 ಹೌದಿಲ್ವ ಅಂತ ಗೊತ್ತಿಲ್ಲ, 412 ಅಂತೂ ಗ್ಯಾರಂಟಿ. ಅಲ್ಲಿಂದ ಅದು ಸಿಗುತ್ತೆ. BTM ಇಂದ ನಾವ್ ಯಾರಾದ್ರೂ BTM ಅಲ್ಲಿ ಹೋಗ್ತಿದ್ರೆ, BTM ಇಂದ ಸೋನಿ ವರ್ಡ್ ಹೋಗ್ಬಿಟ್ಟು ಅದು ಕೋರಮಂಗಲದಲ್ಲಿ ಬರುತ್ತೆ. ಅಲ್ಲಿಂದ ಒಂದು 900 ಮೀಟರ್ ನಡ್ಕೊಂಡು ಹೋದ್ವಿ ಅಂತಂದ್ರೆ ಅದು ಈಜಿಪುರದ ಅದು ದೇವಸ್ಥಾನ ಸಿಗುತ್ತೆ ನಮ್ಗೆ. ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಪ್ಪ ಅಂತಂದ್ರೆ, ಇದು ದೇವಸ್ಥಾನ ಕಟ್ಟಿರೋದು ನಾನು ಅನ್ಕೊಂಡಿದ್ದೆ ಒಂದು 70-80 ವರ್ಷದಿಂದ ಕಟ್ಟಿರ್ಬೋದು ಅಂತ. ಆದ್ರೆ ಈ ದೇವಸ್ಥಾನ ಕಟ್ಟಿರೋದು 9ನೇ ಶತಮಾನದಲ್ಲಿ ಅಂತ. ನನಗೂ ಅಷ್ಟು ಗೊತ್ತಿಲ್ಲ. ಎಲ್ಲಾದ್ರೂ ನಾನು ತಪ್ಪಾಗಿತ್ತು ಅಂತ ಅಂದ್ರೆ ಸರಿ ಮಾಡಿ. ಇದು ಮೋಸ್ಟ್ಲಿ ನಾನು ಅನ್ಕೊಂಡಿದ್ದು 1970 ಕಟ್ಟಿರ್ತಾರೆ ಅಂತ. ಅದೆಲ್ಲರೂ ಇನ್ ಕೇಸ್ ನಾನು ಏನಾದ್ರು ತಪ್ಪು ಹೇಳಿದ್ರೆ ಸರಿ ಮಾಡಿ ಅದನ್ನ. ಆಲ್ಮೋಸ್ಟ್ ಇವಾಗ ಉಡುಪಿ ಗಾರ್ಡನ್ ಹತ್ರ ಬಂದಿದ್ದೀನಿ. ಯಾಕೋ ಫುಲ್ ಪೊಲೀಸ್ ಎಲ್ಲ ನಿಂತ್ಬಿಟ್ಟಿದ್ದಾರೆ. ಯಾರಾದ್ರೂ VIP ಬರ್ತಾರೆ ಅನ್ಸ್ಬೋದು. ವಿಡಿಯೋ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಸುಮ್ನೆ ಯಾಕಲ್ವಾ. ಯಾರೋ VIP ಗಳು ಬರೋದು, ಆಮೇಲೆ ನಾವ್ ವಿಡಿಯೋ ಮಾಡ್ಕೊಂಡ್ವಿ ಅಂದ್ರೆ ಪಕ್ಕದಲ್ಲೇ ಪೊಲೀಸ್ ಚೌಕಿಗಳು ಬೇರೆ ಇರ್ತವೆ. ಗುಂಬಿಟ್ರೆ ಕಷ್ಟ ನಮ್ಗೆ. ಸುಮ್ನೆ ನಮ್ ಕಾಲ್ ಮೇಲೆ ನಾವೇ ಯಾಕೆ ಕಲೆ ತಕೊಳ್ಳೋದಲ್ವಾ. ಅದಕ್ಕೆ ಸೊ ಇವಾಗ ವಿಡಿಯೋ ಆಫ್ ಮಾಡ್ತೀನಿ. ಬಸ್ ಬಂತು. ವೆಲ್ಕಮ್ ಟು BMTC. ನೋಡಿ, ಎಲ್ಲ ಇದೇ ನಾವು ಪ್ರಯಾಣ ಮಾಡುವಂತ ರಾಜರಥ. ಸದ್ಯ ಮುಂದೆ ಒಂದು ಕುದುರೆ ಕಟ್ಟಿಲ್ಲ ಅಷ್ಟೇ. ನೋಡಿ, ಬಸ್ ಚೆನ್ನಾಗಿದೆ, ಸುಮ್ನೆ ಕಾಮಿಡಿಗೆ ಹೇಳಿದ್ದಷ್ಟೇ. ಮತ್ತೆ ಪಾಪ ಬಸ್ಸಿಗೆ ಕಿಂಡಲ್ ಮಾಡ್ತೇನೆ ಅಂತ ಅನ್ಕೋಬೇಡಿ. ಇವಾಗ ಸಿಲ್ಕ್ ಬೋರ್ಡ್ ಇಂದ ಮುಂದೆ ಹೋಗ್ತಾ ಇದೀವಿ. ಆದ್ರೆ ಇಲ್ಲೊಂದು ಬಸ್ ಕಾಣಿಸ್ತಿದೆ, ಒಳ್ಳೆ ಚೆನ್ನಾಗಿ ಸ್ಟಿಕ್ಕರ್ ಹಾಕೊಂಡಿದ್ದಾರೆ. ಅದಕ್ಕೆ ಅದ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ತಿಂದೆ. ಈ ಸ್ಟಿಕ್ಕರ್ ನೋಡಿದ್ರೆ ನಿಮ್ಗೆ ಏನ್ ನೆನಪಿಗೆ ಬರುತ್ತೆ ಹೇಳಿ ನೋಡೋಣ. ನಮ್ಮ ಶಿವಮೊಗ್ಗದವರಿಗಾದ್ರೆ ಇದು ಪಕ್ಕ ಯಾವ್ದೋ ಒಂದು ಹಬ್ಬದ ನೆನಪಿಗೆ ಬಂದಿರುತ್ತೆ. ನಮ್ಮ ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರವ್ರಿಗಾದ್ರೆ ಈ ಸ್ಟಿಕ್ಕರ್ ಬಂದು ಜಲ್ಲಿಕಟ್ಟು ಅಂತ. ಇದು ತಮಿಳ್ನಾಡಲ್ಲಿ ಮಾಡೋಂಥ ಹಬ್ಬ. ಆದ್ರೆ ಇದು ನಮ್ಮ ಕರ್ನಾಟಕದಲ್ಲೂ ಆಗುತ್ತೆ. ಆದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ನಮ್ಮ ಶಿವಮೊಗ್ಗದ ಕಡೆ ಇದನ್ನ ಹೋರಿ ಹಬ್ಬ ಅಂತ ಅಂತಾರೆ. ಹೌದು ತಾನೆ? ಯಾರಾದ್ರೂ ಶಿವಮೊಗ್ಗದವ್ರು ಇದನ್ನ ನೋಡಿದ್ರೆ ಹೌದಾ ಇಲ್ವಾ ಅಂತ ಕಮೆಂಟ್ ಅಲ್ಲ. ಆದ್ರೆ ನಾವ್ ಇದನ್ನ ನಮ್ಮ ಚಿಕ್ಕಮಂಗ್ಳೂರಲ್ಲ ಮಾಡ್ತೀವಿ. ಆದ್ರೆ ನಾವು ಈ ತರ ಮಾಡಲ್ಲ. ನಾವ್ ಅದನ್ನ ಈ ಎತ್ತಿನ ಜಾತ್ರೆ ಅಂತ ಆ ತರ ಮಾಡ್ತೀವಿ ಅಷ್ಟೇ. ಇದನ್ನೊಂದ್ ಸ್ವಲ್ಪ ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನಿಸ್ತು, ಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ಕೋರಮಂಗ್ಲ ಎಂಟ್ರಿ ಕೊಟ್ವಿ. ಓ, ಇದು ಕೋರಮಂಗ್ಲದ್ದು ಸೈಲೆಂಟ್ ಪಾರ್ಟ್ ಅನ್ಸುತ್ತೆ. ಪಕ್ಕದಲ್ಲೂ ಇದೆ ವೈಲೆಂಟ್ ಪಾರ್ಟ್. 24 ಗಂಟೆ ಜನ ಇರ್ತಾರೆ.
ಅಲ್ಲಿ ಖಾಲಿ ಅಂಗಡಿ ಅಂತೂ ಒಂದು ಇಲ್ಲಿ ತನಕ ನಾನು ನೋಡೇ ಇಲ್ಲ. ಇವಾಗ ಮತ್ತೆ ನಟರಾಜ ಸರ್ವಿಸ್ ಸ್ಟಾರ್ಟ್, ಇಲ್ಲಿಂದ ಸ್ವಲ್ಪ ದೂರ, ಜಾಸ್ತಿ ಅಂದ್ರೆ ಏನ್ ಜಾಸ್ತಿ ಇಲ್ಲ, ಅಷ್ಟು ಒಂದು 900 ಮೀಟರ್ ಅಷ್ಟೇ. ಕಣ್ಣು ಮುಚ್ಚಿ ಕಂಡು ಬಿಡೋದ್ರೊಳಗಡೆ ದೇವಸ್ಥಾನದ ಒಳಗಡೆ ಇರ್ತೀರ ನೋಡಿ. ಹಂಗೆ ವಿಗ್ರಹ ನೋಡಕ್ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ವಿಚಾರನ ತಿಳ್ಕೊಳ್ಳೋಣ. ನಮ್ಗೆಲ್ಲರಿಗೂ ಗೊತ್ತಿದೆ ವಿಶ್ವರೂಪನ ಭಗವದ್ಗೀತೆ ಬುಕ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ. ವಿಶ್ವರೂಪ ಅಂತಂದ್ರೆ ಏನಪ್ಪಾ ಅಂದ್ರೆ ಅಸಂಖ್ಯ ಕೈಗಳು, ಅಂದ್ರೆ ಲೆಕ್ಕಕ್ಕಿಲ್ದಿರೋಷ್ಟು ಕೈ, ಕಾಲುಗಳು, ತಲೆ, ಇದನ್ನ ವಿಶ್ವರೂಪ ಅಂತ ಅಂತಾರೆ. ಅಂದ್ರೆ ಇದ್ರಲ್ಲಿ ಏನ್ ಹೇಳುತ್ತಾನೆ ಇವಾಗ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ ಅರ್ಜುನನಿಗೆ ಇಲ್ಲಿ ಪ್ರಪಂಚದಲ್ಲಿ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಇರೋಂತ ಎಲ್ಲಾ ಜೀವಿಗಳಲ್ಲಿ, ಎಲ್ಲಾ ಜೀವಾಂಶಗಳಲ್ಲೂ ನಾನಿದ್ದೀನಿ, ನನ್ನ ಆಜ್ಞೆ ಇಲ್ದಲೇನೆ ಏನು ನಡೀತಾ ಇಲ್ಲ, ಎಲ್ಲ ನನ್ನ ಆಜ್ಞೆಯಿಂದಲೇ ನಡೀತಾ ಇರೋದು ಅಂತ ಹೇಳೋದಿಕ್ಕೆ ವಿಶ್ವರೂಪವನ್ನ ಭಗವಂತ ಅರ್ಜುನನಿಗೆ ತೋರಿಸ್ತಾನೆ. ಅಂದ್ರೆ ಇದು ನಮ್ಗೆ, ಅಂದ್ರೆ ನಾವು ಮಹಾಭಾರತ ಕಥೆ ನೋಡಿ ಎಲ್ಲ ಇದನ್ನು ನಾವು ತಿಳ್ಕೊಂಡಿರುವಂತ ವಿಚಾರ. ಆದ್ರೆ ಏನಪ್ಪಾ ಅಂತ ಅಂದ್ರೆ ಅದು ಮೊದಲನೇ ಟೈಮ್ ಅಲ್ಲ. ಅಂದ್ರೆ ಭಗವಂತ ವಿಶ್ವರೂಪ ತೋರ್ಸೋದು ಅದು ಮೊದಲನೇ ಟೈಮ್ ಅಲ್ಲ. ಭಗವಂತ ವಿಶ್ವರೂಪನ ಮೊದಲನೇ ಟೈಮ್ ಯಾವಾಗ ತೋರಿಸ್ತಾರೆ ಅಂದ್ರೆ ವಿಶ್ವರೂಪನ ಮೊದಲು ನೋಡೋದು ಯಾರು ಅಂದ್ರೆ ಅದು ತಾಯಿ ಯಶೋದೆ ನೋಡ್ಬಿಟ್ಟು ತಾಯಿ ಯಶೋದೆ ಬಂದು ಕೃಷ್ಣನ ಕೈಯಲ್ಲಿರುವಂತ ಮಣ್ಣನ್ನೆಲ್ಲ ಕಿತ್ಕೊಂಡು ಬಿಸಾಕ್ಬಿಡ್ತಾರೆ. ಬಾಯಲ್ಲಿ ಹಾಕೊಂಡಿರ್ತಾರೆ ಅಂತ ಅವ್ರ ಬಾಯಲ್ಲಿ ನೋಡ್ತಾರೆ. ಅದ್ರಲ್ಲಿ ಓಪನ್ ಮಾಡಿದಾಗ ನಮ್ಮ ಬ್ರಹ್ಮಾಂಡವನ್ನೇ ಒಳಗೊಂಡಿರುವಂತ ಕೃಷ್ಣನ ಅನಂತ ವಿಶ್ವರೂಪ ದರ್ಶನ ಎಲ್ಲರಿಗೂ ಸಿಗೋಂಥದ್ದು. ಎಲ್ಲರಿಗೂ ಅಲ್ಲ, ಯಶೋದೆಗೆ ಸಿಗೋಂಥದ್ದು. ಇವಾಗ ದೇವಸ್ಥಾನದ ಹತ್ರ ಬಂದಾಯ್ತು, ಇನ್ನೇನಿದ್ರು ಒಳಗಡೆ ಹೋಗೋದೊಂದೇ ಬಾಕಿ ಇರೋದು. ನಮ್ ಕಡೆಗೆ ಒಂದ್ ಮಾತು ಹೇಳ್ತಾರೆ, ನಮಗ್ ದೇವ್ರು ನೋಡ್ಬೇಕು ಅಂತ ಅನ್ನಿಸ್ದಾಗ ನಮಗೆ ಅಲ್ಲಿಗೆ ಹೋಗಕ್ಕೆ ಆಗಲ್ವಂತೆ. ಆದ್ರೆ ದೇವ್ರಿಗೆ ನಮ್ಮನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಅದು ಸಿಚುವೇಶನ್ ಎಷ್ಟೇ ಹೆಂಗಾರ ಇರ್ಲಿ, ಏನೇ ಇದಾಗಿರ್ಲಿ, ನೀವು ಲಂಡನ್ ಅಲ್ಲಿ ಇದ್ರು ವಾಪಸ್ ಬಂದ್ಬಿಟ್ಟು ದೇವ್ರ ನೋಡ್ಕೊ ಬರ್ತೀರಂತೆ. ಅಂದ್ರೆ ಅದ್ ಹೇಳ್ತಾರೆ, ಎಲ್ಲಾ ಕಡೆಗೂ ಅದೇ ತರ ಹೇಳ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ, ಏನೋ ನೆನ್ಪಾಯ್ತು ಹೇಳ್ದೆ. ಬನ್ನಿ ಇವಾಗ ದೇವಸ್ಥಾನದ ಪ್ರವೇಶ ಮಾಡುವ. ಗೋವಿಂದ ಗೋವಿಂದ. ಹಬ್ಬಾ, ಏನ್ ದೊಡ್ಡ ವಿಗ್ರಹ ಮಾಡಿದ್ದಾರೆ ಮಾರಯ್ಯ, ಇದು ಸಖತ್ತಾಗಿದೆ ನೋಡೋದಿಕ್ಕೆ. ನಾನಂತೂ ಕಳೆದೋಗ್ಬಿಟ್ಟಿದೆ ನೋಡ್ಬಿಟ್ಟು. ನೀವು ಅಷ್ಟೇನೆ ಬಂದ್ರಿ ಅಂದ್ರೆ ನಿಜವಾಗ್ಲೂ ಕಳೆದೋಗ್ತೀರಾ. ಅಲ್ಲ, ನಾನು 5.5 ಅಡಿ ಹೈಟ್ ಇದೀನಿ, 5.5 ಅಲ್ಲ 5.25 ಅಡಿ ಹೈಟ್ ಇದೀನಿ. ನಾನೇ ಹಿಂಗ್ ಫುಲ್ ಕತ್ತೈತ್ ಮೇಲ್ ನೋಡ್ಬೇಕು. ಯಾವ್ದ್ರ 3 ಅಡಿ 4 ಅಡಿ ಇರೋರು ಬಂದ್ರು ಅಂತಂದ್ರೆ ನಿಜವಾಗ್ಲೂ ಅವರು ಚಾಪೆ ಹಾಸ್ಕೊಂಡ್ ಮಲಗ್ಬೇಕಾಗತ್ತೆ ದೇವ್ರಿಂದು ಮುಖ ನೋಡ್ಬೇಕು ಅಂತಂದ್ರೆ, ಅಷ್ಟು ಎತ್ತರ ಮಾಡಿದೆ. ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಂದ್ ನೋಡ್ಕೊಂಡು ಹೋಗಿ ಬರ್ಬೋದು. ಉತ್ಸವ ಮೂರ್ತಿ ಅಲ್ಲೇ ಹಿಂದೆ ಇತ್ತು, ಆದ್ರೂ ವಿಡಿಯೋ ಮಾಡಕ್ಕಾಗಲಿಲ್ಲ. ಆದ್ರೆ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ವಾ, ಈ ಆರೋ ಮಾರ್ಕ್ ಇಂದ ಹೋದ್ರೆ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೋದು. ಅದು ದಾರಿ. ಇದೆಲ್ಲ ಹೊಸ್ದಾಗಿ ಕಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಪೂಜೆ ಮತ್ತೆ ಹೋಮ ಇದೆಲ್ಲ ಮಾಡ್ತಾರೆ. ಇದನ್ನ ನೋಡಿದ್ರೆ ಶೃಂಗೇರಿ ಯಾರಾದ್ರೂ ಹೋಗಿದ್ರು ಅಂತಂದ್ರೆ ಅವ್ರಿಗೆ ಅದನ್ನ ನೋಡಿದ್ರೆ ಸೇಮ್ ಅನ್ಸುತ್ತೆ. ಶೃಂಗೇರಿಯಲ್ಲೂ ದೇವಸ್ಥಾನ ಹೀಗೆ ಹೊಸದಾಗಿ ಕಟ್ಟಿರೋಂಥ ದೇವಸ್ಥಾನ, ಶೃಂಗೇರಿಯಲ್ಲೂ ಸೇಮ್ ಹಿಂಗೆ ಇರೋದು. ನಿಮ್ಗೆಲ್ಲ ಟೈಮ್ ಆಯ್ತು ಅಂತಂದ್ರೆ ಶೃಂಗೇರಿಗೆ ಒಂದ್ಸರಿ ಹೋಗಿ ನೋಡ್ಕೊ ಬನ್ನಿ. ಇವಾಗ ಗರ್ಭಗುಡಿ ಒಳಗೆ ಹೋಗ್ಬೇಕು. ಗರ್ಭಗುಡಿಯಲ್ಲಿ ಕ್ಯಾಮ್ರಾ ಅಲ್ಲೂ ಇಲ್ಲ, ಹಂಗಾಗಿ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಅದು ಮೇನ್ ಡೋರ್ ಬರುತ್ತಲ್ವಾ, ಅದೊಂದು ವಿಡಿಯೋ ಹಾಕ್ಕೊಡ್ತೀನಿ ಇಲ್ಲಿ. ಅದನ್ನ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಆಗಿ ಗರ್ಭಗುಡಿಯಿಂದ ಹೊರಗೆ ಬಂದ್ಮೇಲೆ ಮತ್ತೆ ವಿಡಿಯೋನ ಶುರು ಮಾಡ್ಕೊತೀನಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದೆ, ಅಂದ್ರೆ ಗರ್ಭಗುಡಿಯಿಂದ ಮುಗಿಸ್ಕೊಂಡು ಹೊರಗೆ ಬಂದೆ. ಇವಾಗ ಹೊರಗಡೆ ಇಲ್ಲಿ ಇಲ್ಲಿ ಯಾವ್ದು ಇಲ್ಲೊಂದು ಅಮ್ಮನ ದೇವಸ್ಥಾನ ಕಾಣಿಸ್ತಿದೆ. ಅದನ್ನ ದರ್ಶನ ಮುಗಿಸ್ಕೊಂಡು ಆಮೇಲೆ ಪ್ರದಕ್ಷಿಣೆ ಹಾಕೋಣ. ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ನಾವು ವಿಶ್ವರೂಪ ಮೂರ್ತಿ ಹತ್ರ ಹೋಗೋಣ. ಆ ವಿಶ್ವರೂಪ ಮೂರ್ತಿ ಹತ್ರ ಅಲ್ಲಿ ಹೋದ್ಮೇಲೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಎಷ್ಟು ಹೈಟ್ ಇದೆ, ಅದು ಎಲ್ಲಿ ಮಾಡಿದ್ದು ಎಲ್ಲ ಅದನ್ನ ಅಲ್ಲಿ ಮಾಡ್ತೀನಿ. ಅದನ್ನೆಲ್ಲ ನಾನು ಫಸ್ಟ್ಗೆ ಬರುವಾಗನೇ ಪ್ರಿಪೇರ್ ಆಗಿ ಪ್ರದಕ್ಷಿಣೆ ಮುಗೀತು. ಇವಾಗ ವಿಶ್ವರೂಪ ಮೂರ್ತಿಯನ್ನ ತೋರಿಸುವಂತಹ ಸಮಯ. ನೋಡಿ ಇವಾಗ ತೋರಿಸ್ತೀನಿ. ನಮ್ಮ ಬಾಸ್ ಎಷ್ಟು
ಹೇಳ್ತಾರಲ್ವಾ ವಿಶ್ವರೂಪ ಅಂತ ಅನಂತವಾಗಿದ್ದಾರೆ ಅಂತ. ಅದ್ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ. ಇವಾಗ ನನಗೆ ಸೈಡಲ್ಲಿ ಕಾಣಿಸುತ್ತೆ, ಸೊ ಇವಾಗ ಫಸ್ಟ್ ಒಂದು ಸೈಡ್ ವ್ಯೂ ಹಾಕಿರ್ತೀನಿ, ನೋಡ್ಕೊ ಬನ್ನಿ. ಅದು ನಾನು ನಿಮ್ಗೆ ಫುಲ್ ಮೊಬೈಲ್ ಹಿಂಗೆ ಫುಲ್ ಒಂದು ಸ್ಕ್ರೀನ್ ಎಲ್ಲ ತೋರಿಸ್ಬೇಕು. ಅಷ್ಟು ಎತ್ತರವಾಗಿ ಬರೀ ಇದೊಂದು ವಿಗ್ರಹ ಇದೆ, ಅಷ್ಟು ಹೈಟ್ ಅಲ್ಲಿ ಇದೆ, ಅಷ್ಟು ಎತ್ತರದಲ್ಲಿ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತೀನಿ, ಇವಾಗ ನೋಡ್ಕೊ ಬನ್ನಿ. ಅದು ನೋಡಿ, ಈಗ ನಾವು ವಿಶ್ವರೂಪ ಅಂತಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ. ಭಗವಂತ ವಿಷ್ಣುವಿನ ಅನಂತ ರೂಪವನ್ನು ವಿಶ್ವರೂಪ ಅಂತ ಅಂತಾರೆ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಅದನ್ನ ಕಾಸ್ಮಿಕ್ ಫಾರ್ಮ್ ಅಂತ ಅಂತಾರೆ. ಇವಾಗ ಇದು ಮೂರ್ತಿನ ಒಂದು ನಾವು ಪ್ರೋಮೋ ಅಂತೂ ನೋಡ್ಕೊಂಡ್ ಬಂದ್ವಿ. ಇವಾಗ ಅದ್ರ ಬಗ್ಗೆ ಇವಾಗ ಇನ್ಫಾರ್ಮೇಶನ್ ತಿಳ್ಕೊಬೇಕಲ್ವಾ, ಏನು ಎತ್ತ ಎಲ್ಲಿ ಮಾಡಿದ್ದು, ಎಷ್ಟು ದಿನದಿಂದ ಮಾಡ್ತಿದ್ದಾರೆ, ಎಲ್ಲದನ್ನು ತಿಳ್ಕೊಬೇಕಲ್ವಾ. ಆದ್ರೆ ನಾನು ಅದನ್ನೆಲ್ಲ ಬರುವಾಗನೇ ತಿಳ್ಕೊಂಡ್ ಬಂದಿದ್ದೀನಿ. ಈ ಮೂರ್ತಿನ ಮಾಡಿದ್ದು ತಮಿಳ್ನಾಡಲ್ಲಿ ಮಾಡಿರೋದು. ಶುರು ಮಾಡಿರೋದು ಯಾವಾಗ ಗೊತ್ತಾ? 2010 ನೋಡಿ, 2010 ತಗೊಂಡು ಹಬ್ಬಬ್ಬ ನೋಡಿ, ಇವಾಗ ಒಂದು ಅಷ್ಟು ನಾವು ಲೆಕ್ಕ ಹಾಕೋದು 15 ವರ್ಷ ತಗೊಂಡಿದ್ದಾರೆ ಇದು ಪೂರ್ತಿ ಮೂರ್ತಿನ ಮಾಡೋದಕ್ಕೆ ಅಂತ ಲೆಕ್ಕ ಹಾಕೊಳ್ಳಿ. ನಾವೊಂದ್ ಮನೇನ 1 ವರ್ಷ, ಇವಾಗ ಬೆಂಗಳೂರಲ್ಲೆಲ್ಲ ನೋಡಿದ್ರೆ ಒಂದು ದೊಡ್ಡ ಬಿಲ್ಡಿಂಗು, ದೊಡ್ಡ ಬಿಲ್ಡಿಂಗ್ ಅಂತ ಅನ್ಕೊಳ್ಳಿ, ಒಂದು 3-4 ಫ್ಲೋರ್ ಇಂದ ಇರೋ ಅಂತ ಬಿಲ್ಡಿಂಗ್ಗಳನ್ನ 3 ತಿಂಗಳಲ್ಲಿ 6 ತಿಂಗಳಲ್ಲೆಲ್ಲ ಕಟ್ಟಾಕ್ಬಿಡ್ತಾರೆ. ನನಗೆ ಅದೇ ಆಶ್ಚರ್ಯ, ಹೆಂಗ್ ಕಟ್ತಾರಪ್ಪ ಇವರು ಅಂತ ನೋಡಿ. ಆದ್ರೆ ಇದು ವಿಗ್ರಹನ ಮಾಡಿರೋದಕ್ಕೆ 15 ವರ್ಷ ತಗೊಂಡಿದ್ದಾರೆ. 108 ಅಡಿ ಇದೆ ಅಂತ ಹೇಳದ್ನಲ್ವಾ. ಇವಾಗ 108 ಅಡಿ ಅಂತ ಅಂದಾಗ ಏನೇನಿದೆ ಅಂತಾನು ನಮ್ಗೆ ಬೇಕಾಗತ್ತೆ. ಅಂದ್ರೆ ಇವಾಗ 108 ಅಡಿ ಅಂತಂದ್ರೆ ಪೂರ್ತಿ ವಿಗ್ರಹ, ಬರೀ ವಿಗ್ರಹನೇ 108 ಅಡಿ ಇಲ್ಲ. ಕೆಳಗಡೆಗೆ ಪೀಠ ಮತ್ತೆ ವಿಗ್ರಹ, ಅಂದ್ರೆ ವಿಗ್ರಹದ ಮುಖ್ಯ ಮೂರ್ತಿ ವಿಷ್ಣುದು ಇದು ಮೂರ್ತಿ ಏನಿದೆಯಲ್ವಾ ಅದು, ಮತ್ತೆ ಪ್ರಭಾವಳಿ, ಇದು ಮೂರನ್ನು ಸೇರಿ 108 ಅಡಿ ಇರುವಂತದ್ದು. ಬರೀ ಇದು ಯಾವ್ದದು ಅದ್ರ ಹೆಸರು ಮಾಡ್ತಾಯಿತ್ತಲ್ಲಪ್ಪ, ಬರೀ ವಿಶ್ವರೂಪ ಇರುವಂತ ಮೂರ್ತಿ ಅಲ್ಲ, ಎಲ್ಲದೂ ಸೇರಿ ಕೆಳಗಡೆಗೆ ಪೀಠ ಆಗಿರ್ಬೋದು, ವಿಶ್ವರೂಪ ಮೂರ್ತಿ ಆಗಿರ್ಬೋದು, ಮತ್ತೆ ಪ್ರಭಾವಳಿ, ಇದನ್ನು 3 ಸೇರಿ 108 ಅಡಿ ಇರುವಂತದ್ದು. 108 ಅಡಿ ಇದೆ. ಇದನ್ನೇನು ಆರಾಮಾಗಿ ಸಾಗಿಸ್ಬೋದು ಅಥವಾ ಏನೋ ತಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡಬಹುದು ಅಂತ ಅನ್ಬೋದು. ಆದ್ರೆ ಅದ್ರ ವೆಯ್ಟ್ ಕೇಳಿದ್ರೆ ನಮ್ಗೆ ಎದೆ ನಡುಗುತ್ತೆ. ಎಷ್ಟು ಕೆಜಿ ಇದೆ ಗೊತ್ತಾ ವೆಯ್ಟ್? 4,20,000 kg ಇರೋದು. ಎಷ್ಟು ಹೇಳಿ? 4,20,000 kg ಅಂದ್ರೆ ಹತ್ತತ್ರ ನಮ್ಗೆ 420 ಏನಂತಾರೆ 1000 kgಗೆ ಟನ್ ಅಂತಾರ. 420 ಟನ್ ಇರೋಂಥದ್ದು. ನೀವೇ ಲೆಕ್ಕ ಹಾಕಿ ಎಷ್ಟು ಕ್ರೈನ್ಗಳು ತಂದಿರ್ಬೇಡ. ಮತ್ತೆ ನಾವ್ ಈ ಜಾಗದಲ್ಲಿ ಬಂದ್ವಿ ಅಂತಂದ್ರೆ ಅದು ರೋಡ್ ಅದು ತುಂಬಾ ಕಂಪ್ಯಾಕ್ಟ್ ಇದೆ, ಸಣ್ಣದಿದೆ ರೋಡ್. ಸಣ್ಣ ರೋಡಲ್ಲಿ ಅದನ್ನ ಹೆಂಗ್ ಸಾಕ್ಸಿದ್ರೆ ನನಗೆ ಆದ್ರೆ ಇವಾಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ ಹೆಂಗೆ ಸಾಕ್ಸಿದ್ರು ಅಂತ. ನಾನು ಬರುವಾಗ ನೋಡ್ಕೊಂಡ್ ಬಂದಿದ್ದ ದಾರಿ ಅದು ಯೋಚನೆ ಆಗತ್ತೆ ಇವಾಗ್ಲೂ, ಅದನ್ನ ಹೆಂಗಪ್ಪ ಸಾಕ್ಸಿದ್ರು, ಇದನ್ನ ಇಷ್ಟು ದೊಡ್ಡದಾಗಿರೋಂಥ ವಿಗ್ರಹನ ಇಷ್ಟು ಸಣ್ಣ ದಾರಿಯಲ್ಲಿ ಅದ್ ಹೆಂಗ್ ಸಾಗಿಸ್ಬಿಟ್ರು ಅಂತ. ಅಯ್ಯೋ ಮಳೆ ರಾಯ ಶುರು ಆಗ್ಬಿಟ್ಟ. ಹೆಂಗಪ್ಪ ಮನೆಗೆ ಹೋಗೋದು ಇವಾಗ? ಅಲ್ಲ ಮನೆ ಅಲ್ಲ ನೋಡಿ, ಮನೆ ಅಂತೀನಿ ನೋಡಿ, PG ಹೆಂಗಪ್ಪ ಹೋಗೋದು ಇವಾಗ?
ಇರ್ಲಿ ಬಿಡಿ, ಇನ್ನೇನ್ ಮಾಡೋದು, ಇವಾಗ ಮಳೆ ನಿಲ್ಲ ತನಕ ಇಲ್ಲೇ ಇರೋದು. ನೋಡೋಣ ಎಷ್ಟೊತ್ತಿಗೆ ಮಳೆ ನಿಲ್ಲುತ್ತೆ ಅಂತ. ಮಳೆ ನಿಂತ ಮೇಲೆ ಪಿ ಜಿ ಕಡೆಗೆ ಪ್ರಯಾಣ ಶುರು ಮಾಡುವ. ಇವಾಗ ಅರ್ಧ ಗಂಟೆ ಆಯ್ತು ಮಳೆ ಶುರುವಾಗಿ. ಒಳ್ಳೆ ವ್ಯೂಸ್ಗಳು ಕಾಣಿಸ್ತಿದೆ ಮಾತ್ರ ನನಗೆ ಇವಾಗ ಕರೆಂಟ್ ಕೂಡ ಹೋಯ್ತು. ಒಳ್ಳೆ ವ್ಯೂಸ್ ಕಾಣಿಸ್ತಿದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದನ್ನ ನೋಡಿದಾಗ ನನಗೊಂದು ಭಕ್ತ ಪ್ರಹ್ಲಾದ ಮೂವಿಯಲ್ಲಿ ಒಂದು ಡೈಲಾಗ್ ನೆನಪಿಗೆ ಬರುತ್ತೆ. ಅದರಲ್ಲಿ ರಾಜ್ಕುಮಾರ್ ಅವ್ರು ಹೇಳ್ತಾರೆ ನೋಡಿ, ಏನಪ್ಪಾ ಅದು, ವಿಧಾತನ ಹಣೆಬರಹನ್ನೇ ಬದಲಿಸಿದ ಮಹಾಶೂರ ನಾನು ಅಂತ. ಅದರಲ್ಲಿ ಹಿರಣ್ಯಕಶ್ಯಪನ ಪಾತ್ರದಲ್ಲಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಪಾತ್ರ ಮಾಡುವಾಗ ಅದನ್ನ ಹೇಳಿರ್ತಾರೆ. ಆದ್ರೆ ಇಲ್ಲಿ ನೋಡಿ, ಅದೇ ವಿಧಾತಂಗೆ ಈ ಭೂಮಿಗೆ ಸಿಗಬಹುದಾದಂತ ಅತಿ ಪವಿತ್ರವಾದ ಜಲ ಅಂದ್ರೆ ಯಾವುದು, ಮಳೆ ನೀರು. ಆ ಮಳೆ ನೀರಿಂದ ಇವಾಗ ಅಭಿಷೇಕ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಎಷ್ಟೋ ಸಲ ಇಲ್ಲಿಗೆ ಬರ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಅಂದ್ರೆ ಈ ದೇವಸ್ಥಾನಕ್ಕೆ ಬರ್ಬೇಕು ಅಂತ. ಆದ್ರೆ ನನ್ಗೆ ಬರಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಏನು ಸಡನ್ ಆಗಿ ಟೈಮ್ ಆಯ್ತು ಅಂತ ಬಂದೆ. ನೋಡಿದ್ರೆ ನನ್ಗೆ ಈ ತರ ಒಳ್ಳೊಳ್ಳೆ ದರ್ಶನ ಸಿಗ್ತಾ ಇದೆ, ಒಳ್ಳೆ ಸೀನ್ಗಳು ಸಿಗ್ತಾ ಇದೆ. ನೀವು ನಾನು ಇವಾಗ ನಿಮ್ಗೆ ನೆಕ್ಸ್ಟ್ ಸ್ವಲ್ಪ ವಿಡಿಯೋ, ಮಿಂಚಿಂದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ನಲ್ವಾ, ಅದು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕೆಂತಂದ್ರೆ ನನ್ನ ಮೊಬೈಲ್ದು ಕ್ವಾಲಿಟಿ ಅಷ್ಟು, ಅಂದ್ರೆ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಆದ್ರೆ ನನಗೆ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನಾನು ಇಲ್ಲಿ ಗರ್ಭಗುಡಿ ಅಂತೀನಿ ನೋಡಿ, ಗೋಪುರ, ದೇವಸ್ಥಾನದ ಮುಂದೆ ಗೋಪುರ ಇದೆ. ಇವಾಗ ಅದನ್ನ ವಿಡಿಯೋ ನಿಮ್ಗೆ ಕ್ಲಿಪ್ ಹಾಕ್ತೀನಿ. ಮಳೆ ಬರ್ತಾ ಇದೆ, ನಾನು ಅದನ್ನ ರೆಕಾರ್ಡ್ ಮಾಡೋದಕ್ಕಾಗಿಲ್ಲ. ಅದ್ರೊಳಗಡೆ ಇವಾಗ ನಾವು ತುಂಬಾ ಜನ, ಒಂದು 7-8 ಜನ, ಒಂದು 7-8 ಅಲ್ಲ, ಒಂದು 20ರಿಂದ 25 ಜನ ಗೋಪುರದ ಒಳಗಡೆನೆ ನಿಂತಿದ್ದೀವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೇ ನಮ್ಗೆ ಫುಲ್ ಮಿಂಚ್ ಆಗಿರ್ಬೋದು, ಅದು ಸೌಂಡು ಎಲ್ಲ ಒಂಥರ ನಮ್ಗೆ ಏನೋ ಒಂಥರ ಈ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಆ ತರ ನಮ್ಗೆ ಡಿವೈನ್ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ. ಈ ಜಾಗ ಇದೆ ಅಲ್ವಾ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋ ಅಂತ ಜಾಗ. ಅಂದ್ರೆ ಸ್ಪೆಷಲ್ ಆಗಿ ಫ್ಯಾಮಿಲಿ ಜೊತೆ ಬರ್ತೀವಿ ಅಂತಾನೆ, ಕುಟುಂಬ ಸಮೇತ ಬರ್ತೀವಿ ಅಂದ್ರೆ ದಯವಿಟ್ಟು ಮಕ್ಕಳನ್ನ ಕರ್ಕೊಂಬನ್ನಿ, ತಂದೆ ತಾಯಿ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಬನ್ನಿ. ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಾಗುತ್ತೆ. ಈ ನಮ್ಮ ವಿಶ್ವರೂಪಂ ಅಂತಂದ್ರೆ ಏನು, ಅದರಲ್ಲಿ ದಶಾವತಾರಗಳು ಅಂದ್ರೇನು ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಕರ್ಕೊಂಬನ್ನಿ ಮಕ್ಕಳನ್ನ, ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಬರ್ಬೇಡಿ, ಭಕ್ತಿಯಿಂದ ಬನ್ನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಜಾಗ. ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಾ. ಏನ್ ಹೇಳ್ಬೋದಪ್ಪ ಅಂತಂದ್ರೆ, ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದ್ರೆ ನೀವು ಇದನ್ನ ಫಸ್ಟ್ ಟೈಮ್ ಬಂದು ನಿಮ್ಮ ಕಣ್ಣಲ್ಲಿ ಅದನ್ನ ನೀವು ಕ್ಯಾಪ್ಚರ್ ಮಾಡಿದಾಗ ನಿಮಗೆ ಅನ್ಸುತ್ತೆ, ವಾವ್, ಏನಪ್ಪ ಎಷ್ಟು ಚೆನ್ನಾಗಿರೋಂಥ ಜಾಗಕ್ಕೆ ಬಂದಿದ್ದೀನಿ, ಏನ್ ಎಕ್ಸ್ಪೀರಿಯನ್ಸ್ ಇದು, ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ. ಬನ್ನಿ ನೋಡಿ, ಚೆನ್ನಾಗಿದೆ ಜಾಗ, ಖುಷಿಯಾಗಿ ಹೋಗಿ. ಒಂದು ದಿನ ನೋಡಿದ್ರಿ ಅಂತಾನೆ ಮತ್ತಿದನ್ನ ಎಕ್ಸ್ಪೀರಿಯನ್ಸ್ ಇನ್ಯಾವತ್ತೂ ಮರೆಯೋದಿಲ್ಲ ನೀವು. ಆ ತರ ಇದೆ ಎಕ್ಸ್ಪೀರಿಯನ್ಸ್. ಇವಾಗ ನಾನು ಪಿ ಜಿ ಕಡೆ ಹೊರಡುವಂತ ಸಮಯ. ಇವಾಗ ಇಲ್ಲಿಂದ ಹೋದೆ ಅಂತಂದ್ರು ಇವಾಗ ನಟರಾಜ ಸರ್ವಿಸ್, ಇಲ್ಲಿಂದ ಇವಾಗ ದೇವಸ್ಥಾನದಿಂದ ಸೋನಿ ವರ್ಡ್ ತನಕ ನಾನು ನಡ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಅದೇ ಬಸ್ಸು 214 ಆಯ್ತು ಅಥವಾ 412, ಈ ಬಸ್ಸನ್ನ ಕ್ಯಾಚ್ ಮಾಡ್ಕೊಂಡು BTM ಲೇಔಟ್ಗೆ ಹೋಗಿ ಅಲ್ಲಿಂದ ಮತ್ತೆ ನನ್ನ ಪಿ ಜಿಗೆ ನಡ್ಕೊಂಡು ಹೋಗ್ಬೇಕು. ಇವಾಗ ಅಲ್ಲಿ ಹೋಗ್ತಿದೀವಲ್ವಾ, ಇವಾಗ ನಾನು ಇದೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗೋದನ್ನ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಮತ್ತೆ ಇವಾಗ BTM ನ ನೈಟ್ ಲೈಫ್ ಸ್ಟೈಲ್ ಅಂದ್ರೆ ಪೂರ್ತಿ ತೋರಿಸ್ತಿದ್ದಲ್ಲ, ನಾನು ಹೋಗೋಂಥ ದಾರಿಯಲ್ಲಿ ಏನೇನು ಬರುತ್ತೆ ಅಂತೆಲ್ಲ ತೋರಿಸ್ತೀನಿ. ಎಲ್ಲ ತೋರಿಸ್ಬಿಟ್ಟು ಇದನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತೀನಿ. ಬಾಯ್ ಬಾಯ್ ಎಲ್ಲರಿಗೂ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.